ಹಾಯ್ ಗಾಯ್ಸ್, ನಮಸ್ತೆ ಸ್ನೇಹಿತರೆ. ಒನ್ಸ್ ಅಗೇನ್ ಐ ಆಮ್ ಬ್ಯಾಕ್. ನೋಡ್ತಾ ಇರ್ಬೋದು ನೀವು, ಕಾಲು ಒಂದು ಕಡೆ ಪ್ಯಾಂಟ್ ಮೇಲೆ ಹೋಗಿದೆ, ಕೆಳಗಿದೆ. ಸೆಕೆಗೆ ತಡಿಲಾರದೆ ಮಾಡ್ಕೊಂಡಿರೋದು, ಹೆವಿ ಸೆಕೆ. ಸ್ವಲ್ಪ ಹಳೆ ವಿಡಿಯೋನೇ, ತುಂಬ ಮುಂಚಿತವಾಗಿ ಹೋಗಿದ್ದು, ಬಟ್ ಎಡಿಟ್ ಮಾಡಿರಲಿಲ್ಲ, ಈಗ ಸ್ಟಾರ್ಟ್ ಮಾಡಿದ್ದೀವಿ. ಕಮ್ ಬ್ಯಾಕ್ ಟು ದ ಸ್ಟೋರಿ. ಇದು ಬಂದು ಕೋಲಾರು KGF ಕೋಟಿಲಿಂಗೇಶ್ವರ ಆದಮೇಲೆ ನೆಕ್ಸ್ಟು ಕೋಲಾರಲ್ಲಿ ಸೋಮನಾಥೇಶ್ವರ ಅಂತ ದೇವಾಲಯ. ಭಾಳ ತುಂಬ ಚೆನ್ನಾಗಿದೆ, ತುಂಬ ಹಳೆಯದು. ಇದೊಂಥರ ನೀವು ಪಾರ್ಟ್ 2 ಅನ್ಕೋಬೋದು. ಪಾರ್ಟ್ 1 ಆಲ್ರೆಡಿ ಆಗಿದೆ, ಇದು ಪಾರ್ಟ್ 2, ಅದೇ ಕಂಟಿನ್ಯೂ ವಿಡಿಯೋನೇ ಆಲ್ಮೋಸ್ಟ್. ಈಗ ಈ ಸೋಮನಾಥೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ. ಬೋರ್ಡ್ ಮೇಲೆ ನೀಟಾಗಿ ಬರೆದಿದ್ದಾರೆ. ಆಲ್ಮೋಸ್ಟ್ ಎಷ್ಟು ಪುರಾತನ ದೇವಸ್ಥಾನ ಅಂದರೆ ತುಂಬ ಚೆನ್ನಾಗಿದೆ. ಕೆಲವೊಂದು ಶಿಥಿಲಾವಸ್ಥೆನಲ್ಲೂ ಇದೆ, ನೋಡಲಿಕ್ಕೆ ಅಷ್ಟು ನಮಗೆ ಕ್ಲಿಯರಾಗಿ ಸಿಗೋದಿಲ್ಲ. ಎಲ್ಲ ಕಲ್ಲುಗಳೆಲ್ಲ ಸೌದಿದೆ, ಉಜ್ಜಿದೆ. ಪ್ಲಸ್ ಅಲ್ಲೊಂದು ಮಂಟಪ ಇದೆ. ಮುಂಚೆ ಅಲ್ಲಿ ಮದುವೆ ಮಾಡ್ತಿದ್ರಂತೆ, ಮದುವೆಗಳನ್ನ ಮಾಡ್ತಿದ್ರು. ಬನ್ನಿ ಮಂಟಪನೋ ಏನೋ ಅಂತಾರೆ ಅದ್ರ ಮೇಲೆ. ತುಂಬ ಚೆನ್ನಾಗಿದೆ, ತುಂಬ ಹಳೆಯ ಶಿಲ್ಪಾಕೃತಿಗಳು ತುಂಬ ಚೆನ್ನಾಗಿಟ್ಟಿದ್ದಾರೆ. ಒಂಥರ ಮದುವೆನೂ ಅನ್ಕೋಬೋದು. ಇನ್ನು ಹಳೆ ಕಾಲದಲ್ಲಿ ಹಳೆ ಸಿನಿಮಾಗಳು ನೋಡಿರೋದ್ರಿಂದ ಹೇಳ್ತಿದ್ದೀನಿ, ಬಟ್ ನನಗಂತೂ ಕ್ಲಾರಿಟಿ ಇಲ್ಲ. ಈವನ್ ಈ ಎಂಟರ್ಟೈನ್ಮೆಂಟ್ ಇವಾಗ ನಮಗೆ ಟಿ ವಿ ಇದೆ, ಇವೆಲ್ಲ ಇದೆ. ಮುಂಚೆ ಅವು ಯಾವುದೂ ಇರಲಿಲ್ಲ. ಅವಾಗೇನು ಮಾಡ್ತಾಯಿದ್ರು, ನೃತ್ಯ ಪ್ರದರ್ಶನ ಅಥವಾ ಇನ್ನೇನಾದರೂ ಅಥವಾ ನಾಟಕಗಳಾಗಿರ್ಬೋದು. ಜನರನ್ನು ಜಾಗೃತಿ ಮಾಡೋಕ್ಕೋಸ್ಕರ ಅಲ್ಲಿ ಬೇರೆ ವೇಷಭೂಷಣ ಹಾಕಿ ಒಂದು ರಾಜರ ಸಂದೇಶ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದನ್ನೆಲ್ಲ ಏನು ಮಾಡ್ತಾಯಿದ್ರು, ಆ್ಯಕ್ಟಿಂಗ್ ಮುಖಾಂತರ ಆವಾಗ ಹೊರತರ್ತಾಯಿದ್ರು. ಅದಕ್ಕೆ ಈ ಬನ್ನಿ ಮಂಟಪ ಇದನ್ನು ಬಳಸ್ತಾಯಿದ್ರು. ಸೊ ಮೋಸ್ಟ್ ಪ್ರಾಬ್ಲಿ ಅದು ಅನ್ಕೋತೀನಿ, ಐ ಆಮ್ ನಾಟ್ ಶೋರ್, ಯಾಕಂದರೆ ಗೊತ್ತಿಲ್ಲದಿರೋವಾಗ ನಾನು ಅದನ್ನು ಕ್ಲಾರಿಟಿಯಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಎಸ್, ಹೀಗೆ ಆ ಮಂಟಪಗಳನ್ನು ಬಳಸ್ತಾಯಿದ್ರು ಆವಾಗ. ಮೇ ಬಿ ಅದು ಇರ್ಬೋದು. ಆಮೇಲೆ ಇನ್ನೊಂದು ಹೇಳ್ತಿದ್ದೆ, ಆ್ಯಕ್ಚುಲಿ ನಮ್ಮ ಸೌತ್ ಕಡೆ, ಎಕ್ಸಾಕ್ಟ್ಲಿ ಈ ದಕ್ಷಿಣ ಭಾರತದ ಕಡೆ ನಿಮಗೆ ಅತಿ ಹೆಚ್ಚು ಶಿವನ ದೇವಸ್ಥಾನ ಸಿಗ್ತವೆ, ಭಾಳಷ್ಟು. ಹಂಗಂದ್ಬಿಟ್ಟು ವಿಷ್ಣು ದೇವಸ್ಥಾನ ಇಲ್ಲ ಅಂತ ಹೇಳಲ್ಲ, ಬಟ್ ಶಿವನ ದೇವಸ್ಥಾನ ಅತಿ ಹೆಚ್ಚಾಗಿದೆ. ಯಾಕಂದರೆ ಹಿಸ್ಟ್ರಿ ಪ್ರಕಾರ ಹೋದರೆ, ಅಷ್ಟು ಸ್ಟ್ರಾಂಗ್ ಇಲ್ಲ ಹಿಸ್ಟ್ರಿನಲ್ಲಿ, ಗೊತ್ತಿರೋಷ್ಟು ಹೇಳ್ತಾಯಿದ್ದೀನಿ. ಆರ್ಯನ್ಸ್, ದ್ರಾವಿಡನ್ಸ್ ಇಬ್ಬರು ಬರ್ತಾರೆ. ಆಲ್ಮೋಸ್ಟ್ ಸೌತ್ ಕಡೆ ಬರೋದೆಲ್ಲ ದ್ರಾವಿಡನ್ಸೇ. ಅವರ ಆಲ್ಮೋಸ್ಟ್ ಆಚಾರ ವಿಚಾರ ಏನೇ ಇದ್ದರೂ ಶಿವನ ಆರಾಧಕರೇ ಜಾಸ್ತಿ ಇರ್ತಾಯಿದ್ದು ಆಲ್ಮೋಸ್ಟ್. ಸೊ ಇದರಲ್ಲಿ ಅವ್ರು ಬೇರೆ ಇವ್ರು ಬೇರೆ ಎಲ್ಲ ಒಂದೇ. ನಾವು ತಿಳ್ಕೊಂಡಿರೋ ಸಿದ್ಧಾಂತ ಒಂದೇ, ಸಬ್ಕಾ ಮಾಲಿಕ್ ಹೇಗೆ, ದೇವರು ಒಬ್ಬನೇ, ನಾಮಗಳು ಹಲವು, ಅಷ್ಟೇ. ಒಬ್ಬನೇ ದೇವರಿರೋದು. ಶಿವ ಆಗಲಿ ವಿಷ್ಣು ಆಗಲಿ ಎಲ್ಲ ಒಂದೇ. ನಾವು ನಮ್ಮ ಆಚಾರದ ತಕ್ಕಂತೆ ಏನೋ ನಾಮಗಳನ್ನ ನಾವು ಬದಲಾಯಿಸ್ಕೊಂಡಿದ್ದೀವಿ ಅಷ್ಟೇ. ಬಟ್ ದೇವರನ್ನೋನು ಒಬ್ಬನೇ, ಒಂದೇ ಇರೋದು. ಈಗ ಈ ವಿಚಾರದಲ್ಲಿ ಯಾಕೆ ಇಷ್ಟೆಲ್ಲ ಹೇಳ್ತೀನಿ. ರೀಸನ್ ಬಂದು, ಈ ಏನೋ ಶಿವಭಕ್ತರು ಮತ್ತು ಶಿವನ ದೇವಸ್ಥಾನಗಳು ಬಹಳ ದೊಡ್ಡದಿದೆ. ಆದರೆ ವಿಚಿತ್ರ ಏನಂತಂದರೆ, ಈ ದೇವಸ್ಥಾನಗಳು ಅತಿ ಶ್ರೀಮಂತ ಅಲ್ಲ. ಶಿವನ ದೇವಸ್ಥಾನಗಳು ನೀವೆಲ್ಲೇ ಹೋಗ್ಬೋದು, ಸೌತ್ ಕಡೆ ಸ್ವಲ್ಪ ಕಡಿಮೆನೇ. ಅಲ್ಲಿ ಏನಂದರೆ ಮೈನಾಗಿ ಶಿವನ ಭಕ್ತಿ, ಯಾವ ದೇವರಾದರೂ ಫಸ್ಟ್ ಕೇಳೋದೇ ಭಕ್ತಿ. ಜನ ಅದನ್ನು, ಇವಾಗ ನಾನು ಅದನ್ನೇ ಕೇಳ್ತೀನಿ, ದೇವಸ್ಥಾನಕ್ಕೆ ಹೋದರೆ ದೇವ್ರಿಗೆ ದುಡ್ಡು ಹಾಕ್ಲೇಬೇಕಂತ ಯಾರೂ ಹೇಳಿಲ್ಲ, ಅಥವಾ ದೇವ್ರು ಬಂದು ನಮ್ಗೆ ಹೇಳಿಲ್ಲ, ಇಲ್ಲ ದುಡ್ಡು ಹಾಕ್ಲೇಬೇಕು ನೀವು, ಯಾರೂ ಹೇಳಿಲ್ಲ. ಅದು ನಮ್ಮ ಭಕ್ತಿಗೆ ಅಂತ ಹಾಕೋದು. ಅದೇ ಭಕ್ತಿ ನಾವು ಅದೇ ದೇವ್ರು ಕೊಡೋ ಬದಲು ನಿಜವಾಗ್ಲೂ ಹಸಿದ ಹೊಟ್ಟೆಗೆ ನಾವೆಲ್ಲಾದರೂ ದೇವರು ಕೊಟ್ಟಿರೋದೇ ತೊಗೋಪ್ಪ, ಅದೇ ದೇವ್ರು ನಿನಗೆ ಕೊಡ್ತಾಯಿದ್ದಾನೆ ಅಂತೇಳಿ ಅವ್ರಿಗೆ, ಹಸ್ದಿರೋರಿಗೆ ತೊಗೊಂಡೋಗಿ ಒಂದಷ್ಟು ಹೊಟ್ಟೆ ತುಂಬ ಊಟ ಕೊಟ್ಟರೆ, ಅದಕ್ಕಿನ್ನ ಹೆಚ್ಚು ದೇವ್ರು ಸಂತೋಷ ಪಡೋದು ಇನ್ನೆಲ್ಲೂ ಸಂತೋಷ ಪಡೋಲ್ಲ. ಅದಂತೂ ನಿಜ. ಹಂಗೆ ಅಂದ್ಬಿಟ್ಟು ನೀವು ಕೇಳಿಬಿಡ್ರಿ, ದೇವ್ರು ಬಂದು ಹಿಂಗೆ ಹೇಳಿದ್ನ ಅಂತ ನನಗೂ ಗೊತ್ತಿಲ್ಲ. ಆದರೆ ತಿಳ್ಕೊಂಡಿರೋ ಸಿದ್ಧಾಂತ ವೇದಾಂತದಲ್ಲಿ, ಅಥವಾ ಬೇರೆಯವರು ಹೇಳಿರೋದು, ದೊಡ್ಡವರು ಹಿರಿಯರು ಹೇಳಿರೋವಂಥ ವಿಚಾರದಲ್ಲಿ, ಹಸ್ತಿರೋ ಹೊಟ್ಟೆಗೆ ಯಾವಾಗ ಕೊಡ್ತೀವೋ ಅಲ್ಲಿ ಅವರು ಸಂತೃಪ್ತಿಯಾಗಿ ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ ಅಂತ ಅವ್ರು ಅಂತಾರಲ್ಲ, ಆ ಒಂದು ಮಾತು ಸಾಕು. ಅಟ್ಲೀಸ್ಟ್ ಆ ಟೈಮಲ್ಲಿ ಅವ್ರಿಗೆ ಸಿಕ್ತಂತಂದರೆ ನಮ್ಮ ಮುಖಾಂತರ ಸಿಕ್ಕಿದ್ದು ಅದೊಂದು ಪ್ಲಸ್ ಪಾಯಿಂಟ್, ಅದೊಂದು ಖುಷಿ ವಿಚಾರ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದೇನೆಂದರೆ,
ದೇವಸ್ಥಾನದಲ್ಲಿ ಹಾಕಿ ಸಂತೋಷ, ಬಟ್ ದೇವಸ್ಥಾನದಲ್ಲಿ ಹಾಕೋದಕ್ಕಿಂತ ಹೆಚ್ಚು ನಿಜವಾಗ್ಲೂ ದೇವಸ್ಥಾನದ ಹೊರಗಡೆ ಯಾರು ಹಸ್ಕೊಂಡು ಕೂತಿರ್ತಾರಲ್ಲ, ನೀವು ದುಡ್ಡು ಕೊಡಬೇಡಿ, ಊಟ ಕೊಡಿ. ಅಥವಾ ನಿಮ್ಮ ಕೈಯಲ್ಲಿ ಅವ್ರು ಬಟ್ಟೆ ಕೊಡ್ತೀರಾ, ಬಟ್ಟೆ ಕೊಡಿ. ಏನೋ ಒಂದು ನಿಮ್ಮ ಕೈಯಲ್ಲಿ ಏನಾಗುತ್ತೋ ನಿಮ್ಮ ಖುಷಿಯಿಂದ ದೇವ್ರ ಹೆಸರು ಹೇಳಿಕೊಡಿ. ಇನ್ನು ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಒಂಥರ ದಾನಕ್ಕೆ ದಾನವೂ ಆಯಿತು, ಇದು ಆಯಿತು. ಆಮೇಲೆ ದೇವಸ್ಥಾನ ಮಾತ್ರ ಎಷ್ಟು ಹಳೆತಂದರೆ ಈ ಸೋಮನಾಥೇಶ್ವರ ತುಂಬ ಹಳೆ ಇದೆ, ಹಳೇತಿದೆ. ಮೇ ಬಿ ಚಾಲುಕ್ಯರು ಕಾಲದ್ದು ಬರ್ಬೋದೇನೋ, ಇನ್ ಡೀಟೇಲಾಗಂತೂ ದಯವಿಟ್ಟು ಜ್ಞಾಪಕ ಇಲ್ಲ. ಯಾರಾದರೂ ಅಕಸ್ಮಾತ್ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರೋರಿದ್ದರೆ ಬೈಕೋಬೇಡಿ, ನನ್ನ ಗೊತ್ತಿರೋದು ಹೇಳ್ತಾ ಇದ್ದೀನಿ. ತಪ್ಪುಗಳಿದ್ರೆ ಕರೆಕ್ಷನ್ ಮಾಡ್ಕೊಳ್ಳೋಣ. ಅಥವಾ ಯಾರಾದರೂ ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ಹಾಕಿ, ನಾನು ತಿಳ್ಕೊಂಡಂಗೆ ಆಗುತ್ತೆ. ಇನ್ನು ಇದೇ ಥರ ದೇವಸ್ಥಾನಗಳು ಭಾಳಷ್ಟಿದೆ. ಮಲ್ಲಿಕಾರ್ಜುನ ಮತ್ತು ಸೋಮನಾಥೇಶ್ವರ, ಆಮೇಲೆ ಶ್ರೀಶೈಲ, ಮಂಜುನಾಥೇಶ್ವರ ಎಲ್ಲ ಒಂದೇ, ಎಲ್ಲ ಶಿವನೇ. ಬಟ್ ಹೇಳಿಲ್ವಾ, ದೇವರೊಬ್ಬನೇ, ನಾಮ ಹಲವು ಅಷ್ಟೇ. ಆಮೇಲೆ ಈ ನೀವು ತಮಿಳ್ನಾಡು ಕಡೆ ನೋಡ್ಬೋದು ದೇವಸ್ಥಾನಗಳು, ಚಿದಂಬರಂ ಅದು ಇದು ಎಲ್ಲ ಬರುತ್ತೆ. ಎಲ್ಲ ಶಿವನ ದೇವಸ್ಥಾನ ಎಷ್ಟು ಹಳೇದು ಗೊತ್ತಾ. ಅದರ ಸ್ಕಲ್ಪ್ಚರ್ ನೋಡಬೇಕು, ಅಲ್ಲಿ ಅವರು ದೇವಸ್ಥಾನ ಕಟ್ಟಿರೋ ರೀತಿ, ಆ ಒಂದು ಏನೋ ಚಿತ್ರಕಲೆ. ಇವಾಗಲೂ ಭಾಳಷ್ಟು ಕಡೆ ನೀವು ನೋಡ್ಬೋದು ದೇವಸ್ಥಾನಗಳನ್ನ ಏನಾದರೂ ಕಟ್ಟಬೇಕಂದ್ರೆ ತಮಿಳ್ನಾಡಿಂದ ಬರ್ತಾರೆ ಭಾಳಷ್ಟು ಜನ. ಶಿಲ್ಪ ಕಲೆಗೆ ಏನಿದೆ ಶಿಲ್ಪಿಗಳು ಆಲ್ಮೋಸ್ಟ್ ಅಲ್ಲಿಂದನೇ ತರೋದು ಭಾಳಷ್ಟು ಜನ. ನಾನು ಯಾವಾಗಲೂ ಒಂದು ಕಡೆ ಕೇಳಿದ್ದೆ, ಎಲ್ಲಿಂದ ಅಂತ ಗೊತ್ತಿಲ್ಲ, ಆಲ್ಮೋಸ್ಟು ತಿರುವಣ್ಣಾಮಲೈ ರೈಟ್, ಅಲ್ಲಿ ನಾವು ಗಿರಿ ಪ್ರದಕ್ಷಿಣೆ ಅಂತ ಹೋಗಿದ್ವಿ ಲಾಸ್ಟ್ ಟೈಮು. ಆ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಹೋದಾಗ ಯಾರೋ ಹೇಳ್ತಿದ್ರು ಹಿಂಗೆ, ಇಲ್ಲಿಂದನೇ ಏನೋ ತುಂಬ ದೊಡ್ಡ ಇದು ಬುದ್ಧನ ವಿಗ್ರಹನೂ ಏನೋ ಬಂದಿದ್ದು, ಇಲ್ಲಿಂದನೇ ತೊಗೊಂಡೋಗಿದ್ದು, ಇಲ್ಲೇ ಕೆತ್ತನೆ ಆಗಿದ್ದು ಅಂತಲೂ ಹೇಳ್ತಿದ್ರು. ಬಟ್ ಜನ ಹೇಳಿದ್ದು ಕೇಳಿದ್ದೀನಿ, ಅಲ್ಲಿದ್ದವ್ರು ಯಾರೋ ಒಬ್ಬರು ವ್ಯಕ್ತಿ, ಬಟ್ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಇಲ್ಲಿಂದನೇ ತೊಗೊಂಡೋಗಿದ್ದು ಅಂತಂದರು. ಹಾಗೆ ಈ ಒಂದು ಸ್ಕಲ್ಪ್ಚರ್ ಏನಿದೆ, ಈ ಶಿಲ್ಪಕಲೆಗಳು, ಅದರಲ್ಲೂ ದೇವಸ್ಥಾನಕ್ಕೆ ದೇವ್ರ ಕೆತ್ತನೆ ಮತ್ತು ವಿಗ್ರಹಗಳನ್ನ ಭಾಳಷ್ಟು ಈ ತಮಿಳ್ನಾಡು ಕಡೆನೇ ಹೆಚ್ಚು ಮಾಡೋದಾಗ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಹೆಚ್ಚು ಅಲ್ಲಿಂದ ಮಾಡ್ತಾರೆ. ಚೆನ್ನಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ದೇವಸ್ಥಾನಗಳು. ಆ ವಿಚಾರಕ್ಕೆ ಬಂದರೆ ನಿಜವಾಗ್ಲೂ ತಮಿಳ್ನಾಡಲ್ಲಿ ಕಷ್ಟ ಅಂತ ಹೇಳಲ್ಲ, ಅಥವಾ ಅಷ್ಟು ಈಸಿನೂ ಇಲ್ಲ. ನಮ್ಮ ಕಡೆ ನಿಜವಾಗ್ಲೂ ಸ್ವಲ್ಪ ಪ್ರತಿಯೊಂದು ವಿಚಾರದಲ್ಲೂ ಸ್ವಲ್ಪ ಸಪೋರ್ಟಿವ್ ಆಗಿ, ಸ್ವಲ್ಪ ನೀಟಾಗಿ ಮಾತಾಡಿಸಿ ನೋಡ್ಕೊಳ್ಳೋದು ನಮ್ಮ ಕರ್ನಾಟಕದಲ್ಲೇ ಹೆಚ್ಚು. ಸೊ ಅಂದ್ಬಿಟ್ಟು ಹೋಗಬೇಡಿ ಅಂತ ಹೇಳಲ್ಲ, ಅಥವಾ ತಪ್ಪು ಅಂತ ಹೇಳ್ತಿಲ್ಲ. ಕರ್ನಾಟಕದಲ್ಲಿ ಸ್ವಲ್ಪ ನಮ್ಗೆ ಸ್ವಲ್ಪ ನಮ್ಮ ಜನ ನಮ್ಗೆ ಅಡ್ಜಸ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಬೇರೆ ಯಾರೇ ಬಂದರೂ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಭಾಷೆ ಯಾವುದಿದ್ರೂ ಪರವಾಗಿಲ್ಲ, ಎಲ್ರಿಗೂ ಆದರದ ಸುಸ್ವಾಗತ ಅಂತ ಹೇಳಿ ಮಾತಾಡಿಸ್ತಾರೆ. ಅದು ನಮ್ಮ ದೊಡ್ಡ ಗುಣ, ಅಂದರೆ ನಮ್ಮ ಜನರ ದೊಡ್ಡ ಗುಣ. ಇನ್ನು ಇದು ಬಿಟ್ಟು ಕೋಲಾರ ಕಡೆ ಇನ್ನೂ ಪಾಪ ವಿನಾಶನ ಏನೋ ಗಂಗೆ ದೇವಸ್ಥಾನ, ಗಂಗಮ್ಮ ದೇವಸ್ಥಾನ ಇದೆ, ಮತ್ತು 3-4 ದೇವಸ್ಥಾನ ಇದೆ. ನಮಗೆ ಸಮಯದ ಅಭಾವ, ನಾವು ಹೋಗಿ ಬರಲಿಕ್ಕಾಗಲಿಲ್ಲ. ನೀವೇನಾದರೂ ಸಮಯ ಸಿಕ್ತು ಅಂದರೆ ದಯವಿಟ್ಟು ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗ್ತೀವಿ ಅಂದರೆ ಭಾಳ ಚೆನ್ನಾಗಿರುತ್ತೆ, ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ. ಇನ್ನಿದ್ಬಿಟ್ಟು ಇನ್ನು ದೇವಸ್ಥಾನದ ವಿಚಾರ ಅಂತಂದರೆ ಅದೇ ಹೇಳಿದ್ನಲ್ಲ, ನಮಗೆ ಯಾವತ್ತೇ ಆಗಲಿ ನಮಸ್ಕಾರ ಮಾಡಿಕೊಂಡ್ರೆ ಕಣ್ಮುಂದೆ ಬರೋದು ನಮ್ಮ ತಂದೆ ತಾಯಿಗಳೇ. ಹಾಗಾಗಿ ಸೊ ಅದ್ರ ಬಗ್ಗೆ ಅಷ್ಟು ಐಡಿಯಾನೂ ಇಲ್ಲ, ಅಷ್ಟು ವಿಚಾರನೂ ಇಲ್ಲ. ತಾಯಿ ಪಾರ್ವತಿ ದೇವಿ ನೀವು ನೋಡ್ತಾ ಇರ್ಬೋದು, ತಾಯಿದು ಬಾಗ್ಲು ಹಾಕಿದ್ರು, ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಡ್ವಿ. ಭಾಳಷ್ಟು ಬರೀ ದೇವಸ್ಥಾನ ಒಂದೇ ಅಂತಲ್ಲ, ಎಲ್ಲಾದರೂ ಇನ್ನೂ ಸ್ವಲ್ಪ ಆಧ್ಯಾತ್ಮಿಕ ಒಂದೇ ಅಲ್ದಿರೋ ಬೇರೆ ಎಲ್ಲೇ ಹೋದ್ರೂ ನಮ್ಮ ಕೈಯಲ್ಲಿ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಒನ್ ಡೇ ಟ್ರಿಪ್ಪಲ್ಲಿ ಹೋಗಿ ಬರ್ಬೋದು, ಭಾಳ ಖುಷಿಯಿಂದ ಹೋಗಿ ಬರ್ಬೋದು. ರಸ್ತೆಗಳು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಹೈವೇ ಒಂದು ಮಾಡಿದ್ದಾರೆ, ಎಷ್ಟು ನೀಟಾಗಿದೆ ಅಂದರೆ ಅಷ್ಟು ನೀಟಾಗಿದೆ. ಆರಾಮ್ಸೆ ಹೋಗ್ಬರ್ಬೋದು. ಬೇಡ ಬಸ್ಸಲ್ಲಿ ಹೋಗಿ ಬರ್ತೀವಿ, ಇನ್ನೂ ಸಂತೋಷ, ಆರಾಮ್ಸೆ ಹೋಗಿ ಬರ್ಬೋದು. ಬಟ್ ದಯವಿಟ್ಟು ಬೆಳಿಗ್ಗೆ ಬೇಗ ಬಿಟ್ಟರೆ ಮಾತ್ರ ಹೋಗಿ ಸಾಧ್ಯ, ಇಲ್ಲಾಂದರೆ ಹೋಗ್ಲಿಕ್ಕಾಗಲ್ಲ.
ಒನ್ ಡೇನಲ್ಲಿ ಆಲ್ಮೋಸ್ಟು KGF, ಕೋಲಾರ, ಕೋಟ್ಲಿಂಗೇಶ್ವರ ಮತ್ತು ಬಂಗಾರ ತಿರುಪತಿ ಇವೆಲ್ಲ ಮುಗಿಸ್ಕೊಂಡು ಒಂದು 4-5 ದೇವಸ್ಥಾನ ನೋಡಿಕೊಂಡು ರಾತ್ರಿ 10-11 ಗಂಟೆ ರೇಂಜ್ಗೆ ರಿಟರ್ನ್ ಆರಾಮ್ಸೆ ಬರ್ಬೋದು. ಹೋಗೋವಾಗ ಊಟದ ವ್ಯವಸ್ಥೆ ಅಕಸ್ಮಾತ್ ಇಲ್ವಾ, ಅಲ್ಲೇ ಸರೌಂಡಿಂಗ್ ತುಂಬ ಚೆನ್ನಾಗಿದೆ, ಹೋಟೆಲ್ಗಳಿದೆ, ಫುಡ್ ಸಿಗುತ್ತೆ. ಬಟ್ ಯಾರಿಗಾದ್ರೂ ಅಕಸ್ಮಾತ್ ಇಲ್ಲ ಮನೆ ತಿಂಡಿ ಬೇಕಂದರೆ ದಯವಿಟ್ಟು ತೊಗೊಂಡೋಗಿ, ಚೆನ್ನಾಗಿರುತ್ತೆ. ಇನ್ನು ದೇವಸ್ಥಾನಗಳು ಒಂದೇ ಅಲ್ದಿರ ಇನ್ನು ನೆಕ್ಸ್ಟು ನೀರು ಸ್ವಲ್ಪ ಹುಷಾರು. ಆ ಕಡೆ ಸ್ವಲ್ಪ ಚೆನ್ನಾಗಿರೋ ನೀರು ಸಿಗೋದು ಕಷ್ಟ. ನೀವೇನಾದರೂ ನೀರು ಕ್ಯಾರಿ ಮಾಡಿದ್ರೆ ಭಾಳ ಉತ್ತಮ. ಮಕ್ಕಳ ಜೊತೆ ಓಡಾಡ್ಕೊಂಡು ಬರ್ಬೋದು. ಇನ್ನು ನೆಕ್ಸ್ಟ್ ಇದು ಬಿಟ್ಟರೆ ನಾವು ಇನ್ನೂ 4-5 ಲೊಕೇಶನ್ ಇದೆ ಸರೌಂಡಿಂಗು, ಅದು ನೆಕ್ಸ್ಟ್ ಟೈಮ್ ಹೇಳ್ತೀವಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಮತ್ತೆ ಸಿಗೋಣ.